ಹಾಯ್ ನಮಸ್ತೆ ಎಲ್ಲರಿಗೂ. ವಧು ಸೀರಿಯಲ್ನ 53ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸುಮತಿ ಅವರು ರೂಮ್ನಲ್ಲಿ ಓಡಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಸಾರ್ಥಕ್ ಗುಡ್ ಮಾರ್ನಿಂಗ್ ಅಮ್ಮ ಅಂತ ಬರ್ತಾರೆ. ಹಾಗೆಯೇ ಅಭಿ ಕೂಡ ಗುಡ್ ಮಾರ್ನಿಂಗ್ ದೊಡ್ಡಮ್ಮ ಅಂತ ಬರ್ತಾರೆ. ಏನಿವತ್ತು ರಾಮನ್ ಜೊತೆ ಅವನ ತಮ್ಮ ಭರತ ಉರ್ಫ್ ಆದಿನೂ ಬಂದ್ಬಿಟ್ಟಿದ್ದಾನೆ. ಭರತ ಅಲ್ಲ ದೊಡ್ಡಮ್ಮ, ಲಕ್ಷ್ಮಣ. ರಾಮನ್ ಜೊತೆ ಯಾವುದೇ ಕಷ್ಟದಲ್ಲಿ ನಿಲ್ಲೋ ಲಕ್ಷ್ಮಣ ಆಗೋದಕ್ಕೆ ಇಷ್ಟಪಡ್ತೀನಿ. ಸಂತೋಷನಪ್ಪ. ಸಾರ್ಥಕ್ ಹೇಗೆ ನನ್ನ ಮಗನೋ ನೀನು ಹಾಗೆ ನನ್ನ ಮಗನೇ. ಇಬ್ಬರು ಯಾರನ್ನೂ ಒಬ್ರನ್ನೊಬ್ರು ಬಿಟ್ಕೊಡ್ದೇ ಸದಾ ಜೊತೆಯಾಗಿರಬೇಕು ಅನ್ನೋದೇ ನನ್ನ ಆಸೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ನನ್ನ ಹೆಸರಲ್ಲೇ ಶುರು ಮಾಡ್ತಾ ಇದ್ದೀರಾ. ಆ ನಂಬಿಕೆ ಉಳಿಸ್ಕೊತೀನಿ ದೊಡ್ಡಮ್ಮ. ನಂಬಿಕೆಯಿಂದನೇ, ಪ್ರೀತಿ ಇರೋದ್ರಿಂದನೇ ಕೊಟ್ಟಿರೋ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ದೊಡ್ಡಮ್ಮ. ನಿಮ್ಮ ಹಾರೈಕೆ ಇರೋವರೆಗೂ, ಅಣ್ಣ ನನ್ನ ಜೊತೆಗಿರೋವರೆಗೂ ಈ ಮನೆಗೋಸ್ಕರ ನಾನು ದುಡಿತಾನೇ ಇರ್ತೀನಿ. ಆಶೀರ್ವಾದ ಮಾಡಿ ದೊಡ್ಡಮ್ಮ ಅಂತ ಆಶೀರ್ವಾದ ತೊಗೊತಾನೆ ಯಶೋಮತಿಯ ಹತ್ರ. ದೀರ್ಘ ಆಯುಷ್ಮಾನ್ ಭವ, ತುಂಬ ಎತ್ತರಕ್ಕೆ ಬೆಳೆಯಪ್ಪ. ಆಶೀರ್ವಾದ ಏನೋ ಮಾಡಿದ್ರಿ, ಆದರೆ ವರನೇ ಕೊಡಲಿಲ್ವಲ್ಲ. ವರನಾ? ಬ್ರೋಗೆ ದಿನಾಲೂ 10 ರೂಪಾಯಿ ಕೊಡ್ತಿರಲ್ಲ, ಅದನ್ನು ಇನ್ನು ಮುಂದೆ ನನಗೂ ಕೊಡ್ಬೋದಾ? ಓ, ಅದಾ ವಿಷಯ. ಸರಿ ತಗೋ, ಮೊದಲು ಅಣ್ಣನಿಗೆ ಆಮೇಲೆ ನನಗೆ. 1 ನಿಮಿಷ ಹಾಗಂತ ಹೇಳಿ ಬೀರೂನಲ್ಲಿ ಮತ್ತೆ 10 ರೂಪಾಯಿನ ತಗೊಂಡು ಇಬ್ರಿಗೂ 10 ರೂಪಾಯಿನ ಕೊಡ್ತಾರೆ ಯಶೋಮತಿ ಅಮ್ಮ. ಅದನ್ನು ಇಬ್ಬರು ಕಣ್ಣಿಗೆ ಹೊತ್ಕೊತಾರೆ. ಇದು ನನಗೆ ಬರೀ 10 ರೂಪಾಯಿ ಅಲ್ಲ ದೊಡ್ಡಮ್ಮ, ಇದು ನನಗೆ ದೇವ್ರು ಕೊಟ್ಟಿರೋ ವರ. ನಾನು ಕೊನೆವರೆಗೂ ತುಂಬ ಜೋಪಾನವಾಗಿ ನೋಡ್ಕೊತೀನಿ. ಸರಿ ದೊಡ್ಡಮ್ಮ, ಎಲ್ಲರೂ ರೆಡಿಯಾಗಿದ್ದಾರಾ ಅಂತ ಒಮ್ಮೆ ಚೆಕ್ ಮಾಡ್ತೀನಿ. ನಿಮ್ಮಮ್ಮ ರೆಡಿ ಆದ್ಲಾ ಅಂತ ನೋಡು, ಅವಳದೇ ಯಾವಾಗಲೂ ತಡ. ಅದೇ ಕರೆಕ್ಟು, ಈಗಲೇ ಹೋಗಿ ನೋಡ್ತೀನಿ ಅಂತ ಆದಿ ಅಲ್ಲಿಂದ ಹೊರಡ್ತಾನೆ. ಕೂಡ ನಾನು ಕಾರ್ ರೆಡಿ ಮಾಡ್ತೀನಮ್ಮ ಅಂತ ಹೊರಡ್ತಾರೆ. ಆವಾಗ ಯಶೋಮತಿ ಅಮ್ಮ ಸಾರ್ಥಕ್ ಅಂತ ಕರೀತಾರೆ. ಹತ್ರ ಸ್ವಲ್ಪ ಮಾತಾಡಬೇಕು. ಈ ದಿಶಾ ಮತ್ತು ವಧು ವೆಂಕಿನ ಮೀಟ್ ಮಾಡೋಕ್ಕೆ ಬರ್ತಾರೆ. ಬಂದು ದಿಶಾ ಇಳಿ, ವೆಂಕಿ ಹತ್ರ ಬರ್ತಾರೆ. ಇಲ್ಲೇ ಪಕ್ಕದಲ್ಲೇ ಟೀ ಅಂಗಡಿ ಇದೆ, ಟೀ ಹೇಳ. ವಧು ಬೇಡ. ದಿಶಾ ಏನು ಲಕ್ಕಿ ಬಾಸ್, ಈ ಬಿಸಿಲಲ್ಲೂ ಟೀ ಕುಡಿತಾರಾ? ಲಕ್ಕಿ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ. ಈಗೇನು ಗೊತ್ತು ಮಲ್ಲಿಗೆಯ ಸವಿಯ? ಇದು ಮೂಸಿ ನೋಡು ಅಂದರೆ ಇನ್ನು ನೆಕ್ಕಿ ನೋಡಿದನಂತೆ. ದಿಶಾ ಚೆನ್ನಾಗಿ ಕವಿತೆ ಹೇಳ್ತೀರಾ. ಎಷ್ಟೇ ಕಷ್ಟ ಆದರೂ ಹೆಂಡತಿ ಜೊತೆ ಸಂಸಾರ ಮಾಡಲ್ವಾ? ಹಾಗೇನೆ ಬೇಸಿಗೆ ಬಂತು ಅಂತ ಛತ್ರಿ ಎಸೆಯೋಕ್ಕಾಗುತ್ತಾ ಅಲ್ವಾ ಮೇಡಮ್? ವಧು ಯಾಕೋ ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ ಲಕ್ಕಿ? ಇನ್ನೂ ಮದುವೆ ಆಗಲಿಲ್ಲ ಮೇಡಮ್, ಅದಕ್ಕೆ. ಓ, ಹಾಗಾದರೆ ಮದುವೆ ಆದಮೇಲೆ ಮಾತಾಡೋದು ಕಮ್ಮಿ ಆಗುತ್ತಾ? ಹ್ಞೂ, ಅವಾಗ ಮಾತಾಡೋದಕ್ಕಿಂತ ಮಾತಾಡೋದು ನನಗೆ ಕೇಳಿಸ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಹೆಂಡ್ತಿದಾ? ಹ್ಞೂ. ಮದುವೆಗೆ ನನ್ನನ್ನು ತಪ್ಪದೆ ಕರೀರಿ. ಯಾವ ಮಹಾರಾಣಿ ಸಿಗ್ತಾಳೋ ನಾನು ದುರ್ಬೀನ್ ಹಾಕೊಂಡು ನೋಡೋಗ್ತೀನಿ. ಟಿವಿಗಿನ್ನ ರಿಮೋಟ್ ಬೆಲೆ ಕಮ್ಮಿ ಇದ್ದರೂ ರಿಮೋಟ್ ಇಲ್ಲದೆ ಟಿ ವಿ ನೋಡೋಕ್ಕಾಗಲ್ಲ. ಅದು ನಿನ್ಗೆ ಅಪ್ಲೈ ಆಗುತ್ತೆ. ಏಕೆ ವಧು, ಮುಗೀತಾ? ನಿಮ್ಮದು ಮಾತು ಮುಗೀತಾ ಅಂದೆ. ಮುಗೀತು ಮೇಡಮ್. ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ? ಎಲ್ಲ ಕರೆಕ್ಟಾಗಿದೆ, ಏನು ಚೆಕ್ ಮಾಡೋಕ್ಕೆ ಹೋಗಬೇಡಿ. ಈ ಲಕ್ಕಿ ನಿಮ್ಮ ಜೊತೆ ಇದ್ದಾನೆ ಅಂದರೆ ನಿಮ್ಮ ಲಕ್ ನಿಮ್ಮ ಜೊತೆ ಇದೆ ಅಂತ. ಫೋನ್ ಕೊಡು. ಮೇಡಮ್, ಯಾರಿಗೂ ಏನು ಮೆಸೇಜ್ ಮಾಡಿಲ್ಲ. ಕೊಡು ಅಂದೆ. 1 ಸೆಕೆಂಡ. ಬೇಡದೇ ಇರೋದು ನೀವು ನೋಡಬಾರ್ದು, ಮತ್ತೆ ಆಗ್ಬಿಡತ್ತೆ. ಅದು ಲಕ್ಕಿ ಫೋನ್ನ ತೊಗೊಂಡು ದಿಶಾ ಬ್ಯಾಗಲ್ಲಿ ಹಾಕಿ, ದಿಶಾ ಈ ಫೋನ್ನ ನಾನು ನಿನ್ನ ಬ್ಯಾಗಲ್ಲಿ ಹಾಕಿರ್ತೀನಿ. ಕೆಲಸ ಮುಗ್ದಿದ ತಕ್ಷಣ ನನಗೆ ಕಾಲ್ ಮಾಡು. ಆಗಬೇಡ ದಿಶಾ, ನಿನ್ಗಲ್ಲೇನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಫೋನ್ನ ಸ್ವಿಚ್ ಆಫ್ ಮಾಡಿಬಿಡು, ನಾನು ಅವಾಗ ಅಲ್ಲಿಗೆ ಬರ್ತೀನಿ ಹೇಳಿ ಲಕ್ಕಿ ಜೊತೆ ಅವಳನ್ನು ಕಳಿಸ್ಕೊಡ್ತಾಳೆ. ಯಶೋಮತಿ ಅವರು ಸಾರ್ಥಕ್ ಹತ್ರ, ಸಾರ್ಥಕ್ ಒಬ್ಬರು ಜೆಂಟಲ್ಮ್ಯಾನ್ ಅಂದರೆ ಹೇಗಿರಬೇಕು? ಈ ಪ್ರಶ್ನೆ ಕೇಳ್ತಾ ಇದೀಯಾ ಅಮ್ಮ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಜೆಂಟ್ಲ್ಮೆನ್ ಅಂದರೆ ಸಂಭಾವಿತ ವ್ಯಕ್ತಿ. ಜೆಂಟ್ಲ್ಮೆನ್ ಅನ್ನೋ ಪದದ ಅರ್ಥನ ನೀನು ನನಗೆ ಹೇಳ್ತಾ ಇದೆಯಾ? ನಾನು ಅದನ್ನು ಕೇಳಲಿಲ್ಲ. ಬುಕ್ಕಲ್ಲಿ ಹುಡುಕಿದ್ರು ಡಿಕ್ಷನರಿಲಿ ಹುಡುಕಿದ್ರು ಇದೇ ಅರ್ಥನ ಅದು ಕೊಡುತ್ತೆ.
ನಾನು ಕೇಳಿದ್ದು ನಿಜವಾದ ಅರ್ಥದಲ್ಲಿ ಜೆಂಟ್ಲ್ಮೆನ್ ಅನ್ನೋರು ಯಾರು ಅಂತ. ಯಾರಿಗೂ ನೋವು ಕೊಡದೆ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋನೇ ಜೆಂಟಲ್ಮ್ಯಾನ್. ಜನರಲ್ ಆಗಿ ನೀನು ಹೇಳ್ತಾ ಇದೀಯಾ. ಒಬ್ಬ ಗಂಡನಾಗಿ ಈ ಪದಕ್ಕೆ ಅರ್ಥ ಏನು ಅಂತ ಹೇಳ್ತೀಯಾ? ನಾನೇ ಸರ್ವಸ್ವ ಅಂತ ನಂಬಿ ಬಂದಿರೋ ಹೆಂಡ್ತಿನ ಸರಿಸಮಾನವಾಗಿ ಕಾಣಬೇಕು, ಅವಳನ್ನ ಗೌರವಿಸಬೇಕು, ಅವಳನ್ನ ನಿಸ್ವಾರ್ಥವಾಗಿ ಪ್ರೀತಿಸಬೇಕು, ಯಾವುದೇ ಸಂದರ್ಭದಲ್ಲೂ ಅವಳಿಗೆ ನೋವನ್ನು ಕೊಡದೆ ಅವಳನ್ನು ರಕ್ಷಣೆ ಮಾಡಬೇಕು. ಏನೇ ಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸಿ ನಾನು ಇದ್ದೀನಿ ಅನ್ನೋ ಭರವಸೆನ ಕೊಡಬೇಕು. ಅವಳ ಜೊತೆ ಸರಿಸಮಾನವಾಗಿ ಬಾಳ್ಮೆ ನಡೆಸಬೇಕು. ಇದನ್ನೆಲ್ಲ ಮಾಡೋರನ್ನ ಜೆಂಟಲ್ಮ್ಯಾನ್ ಅಂತ ಕರೀತಾರೆ. ಆಮ್ ಐ ರೈಟ್ ಅಂತ ಯಶೋಮತಿ ಅವರು ಸಾರ್ಥಕ್ಗೆ ಹೇಳ್ತಾರೆ. ಸಾರ್ಥಕ್, ಅಮ್ಮ ಯಾಕೆ ಎಲ್ಲದನ್ನು ಸುತ್ತಿ ಬಳಸಿ ಮಾತಾಡ್ತಾ ಇದೀಯಾ? ಏನು ಹೇಳಬೇಕು ಅಂದ್ಕೊಂಡಿದ್ಯಾ? ಡೈರೆಕ್ಟಾಗಿ ಹೇಳು. ಕಿವಿಗೆ ಇವಾಗ ಒಂದು ವಿಷಯ ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ವಿಷಯ ಅಮ್ಮ? ನಿನ್ನ ಮತ್ತು ಪ್ರಿಯಾಂಕಾ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಬಗ್ಗೆ ಗಾಬರಿ ಪಡಬೇಡ ಅಮ್ಮ, ನಾನು ನಿನ್ನ ಮಗ ಅಮ್ಮ. ತಲೆ ತಗ್ಸೋ ಅಂಥ ಕೆಲಸ ನಾನು ಯಾವುದೂ ಮಾಡಲ್ಲ. ವಯಸ್ಸಿಂದನೂ ನೀನು ಹೇಳಿದ ಸಂಸ್ಕಾರನ ಬೆಳೆಸ್ಕೊಂಡು ಬಂದಿದ್ದೀನಿ, ಕಂಟಿನ್ಯೂ ಕೂಡ ಮಾಡ್ತೀನಿ. ನನ್ನ ಬಗ್ಗೆ ನೆಗೆಟಿವ್ ಮಾಡಬೇಡ ಅಮ್ಮ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನೋ ಹಾಗೆ ನನ್ನ ಜೊತೆ ಇರೋ ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ನೋಡ್ಕೊತೀನಿ. ಈ ನಿನ್ನ ಮಾತುಗಳು ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಅನ್ವಯಿಸುತ್ತಾ? ಅಮ್ಮ, ನನ್ನ ಪ್ರಿಯಾಂಕಾ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದೆ. ನಾನು ತುಂಬ ಕೋಪನೂ ಮಾಡ್ಕೊಂಡಿದ್ದೀನಿ, ಅದು ನಿಜ. ಅದ್ರ ಬಗ್ಗೆ ಮತ್ತೆ ಮತ್ತೆ ಕೇಳ್ತಾನೆ ಇದ್ರೆ ನಾನು ಏನಂತ ಹೇಳಲಿ? ಸಾರ್ಥಕ್, ನೋಡು ಸಾರ್ಥಕ್, ನಾನು ಅದ್ರ ಬಗ್ಗೆ ಕ್ಲಾರಿಟಿ ಸಿಗದೆ ಇರೋದಕ್ಕೆ ತಾನೇ ನಾನು ಪದೇ ಪದೇ ಕೇಳ್ತಾ ಇರೋದು. ಪ್ರತಿ ಸಲನೂ ತೇಲ್ಸಿ ಮಾತಾಡಿದ್ರೆ ನಿಮ್ಮಿಬ್ರ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಗೆ ಅನ್ಕೋಬೇಕು? ಇಲ್ಲಮ್ಮ, ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ, ಇಟ್ಸ್ ಫೈನ್ ಅಮ್ಮ, ಏನೂ ಇಲ್ಲ. ಮಗಳು ಅಮ್ಮ, ನೀನು ನಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮನಸ್ಸಲ್ಲೇ ಕೊರಗ್ತಾ ಇರಬೇಡ ಪ್ಲೀಸ್. ಎಲ್ಲ ಒಳ್ಳೇದಾಗುತ್ತಮ್ಮ. ನೀನು ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಅವತ್ತು ಯಾರಿಗೂ ಮೋಸ ಮಾಡೋ ವ್ಯಕ್ತಿ ಅಲ್ಲಮ್ಮ. ಅನ್ಸಲ್ಲೂ ಒಬ್ಬರಿಗೆ ನೋವು ಮಾಡಬೇಕು ಅಂತ ಅನ್ಸಲ್ಲ, ಅದು ನಿನಗೂ ಗೊತ್ತು. ಈಗಿರೋ ಸಿಚುವೇಶನ್ ಅದು ಹಾಗಾಗಿದೆ, ಬಟ್ ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಭೂಮಿ ಅವ್ರ ಭಾವ ಸಿಗರೇಟ್ ಹೊಡಿತಾ ಅಂಗಡಿ ಹತ್ರ ನಿಂತಿರ್ತಾನೆ. ಮ್ಯಾಚ್ ಬಾಕ್ಸ್ ಹುಡುಕ್ತಾ ಇರ್ತಾನೆ. ಆವಾಗ ಭೂಮಿ ಲವ್ ಮಾಡ್ತಾ ಇರೋಂಥ ಹುಡುಗ ಅಲ್ಲಿಗೆ ಬರ್ತಾನೆ. ಮ್ಯಾಚ್ ಬಾಕ್ಸ್ನ ಅವನಿಗೆ ಕೊಡ್ತಾನೆ, ಸಿಗರೇಟ್ ಹಚ್ಕೊಡ್ತಾನೆ. ಏ ಲವ್ವರ್ ಬಾಯ್, ಏನಮ್ಮ ನೀನಿಲ್ಲಿ? ಕುಡಿಯೋಕ್ಕೇನಾದರೂ ಬಂದ್ಯೋ ಅಥವಾ ಸಿಗರೇಟ್ ಹೊಡಿಯೋಕ್ಕೆ ಬಂದ್ಯೋ? ತಮ್ಮೊಡಿ. ಅವನು ಬೇಡ ಅಂತ ಕೈ ತಳ್ತಾನೆ. ಅದಕ್ಕೆ ಪರವಾಗಿಲ್ಲ, ವಯಸ್ಸು 20 ಆದರೂ ದೇಹಕ್ಕೆ ಆಪತ್ತು ಬರದೇ ಇರೋಂಗೆ ಕಾಪಾಡ್ಕೊಂಡಿದೀಯಾ. ಸ್ವಲ್ಪ ಸ್ಟೈಲಿಶ್ ಆಗಬೇಕಮ್ಮ, ಆಡೋ ಮಾತನ್ನು ಇಂಪ್ರೂವ್ ಮಾಡ್ಕೋ. ಕಾಲೇಜಿಗೆ ಬಂಕ್ ಹಾಕಿ ಇಲ್ಲಿಗೆ ಬಂದುಬಿಟ್ಟಿದ್ಯಾ? ಅಪ್ಪ, ನಿಮ್ಮ ಲಿಪ್ಸ್ಟಿಕ್ ರಾಣಿ ಅಂಗಡಿ ಅವನು, ಸರ್ ಇನ್ನೂ ಸಿಗರೇಟ್ ದುಡ್ಡು ಬಂದಿಲ್ಲ. ಕೊಡೋದೇ ಹಾಳಾಗೋಗ್ಲಿ ಅಂತ ಅಂಥದ್ರಲ್ಲಿ ಸಿಗರೇಟ್ಗೂ ದುಡ್ಡು ಕೇಳ್ತಾ ಇದ್ದೀರಾ? ದೇಶದ ಕಾನೂನೇ ಸರಿ ಇಲ್ಲ ಗುರು ಅಂತ ಜೇಬ್ನಲ್ಲಿ ದುಡ್ಡು ಹುಡುಕ್ತಾ ಇರ್ತಾನೆ. ಈ ಭೂಮಿ ಲವ್ವರ್ಗೆ, ನೀನು ತುಂಬ ಒಳ್ಳೆ ಹುಡುಗ ಬಿಡಪ್ಪ, ಭೂಮಿ ಅಂತ ಹುಡುಗಿನೇ ನೀನು ಪಟಾಯಿಸ್ಕೊಂಡಿದ್ದೀಯಾ, ಪ್ಯಾಚ್ ಆಫ್ ಮಾಡ್ಕೊಂಡಿದ್ದೀಯಾ ಅಂತ ಅಂದರೆ ನೀನು ಹೇಳಬೇಕಾದ್ದೆ, ಒಂದು 20 ರೂಪಾಯಿ ಚೇಂಜ್ ಇದೆಯಾ ಅಂತ ಕೇಳ್ತಾನೆ. ಅಷ್ಟರೊಳಗಡೆ ಭೂಮಿ ಅಲ್ಲಿಗೆ ಬರ್ತಾಳೆ. ಅದನ್ನು ನಾನು ಕೊಡ್ಲಾ? ಶಾಕ್ ಆಗಿ ಸಿಗರೇಟ್ನ ಕೆಳಗೆ ಬಿಸಾಡ್ತಾನೆ. ಭೂಮಿ ಅವರವಾಗ ಖುಷಿಯಿಂದ ನಮ್ಮನ್ನು ಈ ಸಿಚುವೇಶನ್ಗಳು ನಮ್ಮನ್ನು ಹೀರೋನಾಗಿ ಮಾಡುತ್ತೆ ಅಂತ ಹೇಳ್ತಾನೆ. ಓ, ಕೌಂಟ್ರಿಗೆ ಎನ್ಕೌಂಟ್ರು ಸಖತ್ತಾಗಿದೆ ಗುರು. ಭೂಮಿ ಫೋನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸುಜಿತ್ ಅಲ್ಲಿಗೆ ಬಂದು ದೂರದಲ್ಲಿ ನಿಂತ್ಕೊಂಡು, ಓ ನಮ್ಮ ಲಾಯರ್ ಮೇಡಮ್ ಇಲ್ಲಿದ್ದಾರಾ? ಇಷ್ಟು ದಿನ ಸಾಧಾರಣ ವ್ಯಕ್ತಿಯಾಗಿದ್ದವನು ಇನ್ನು ಮುಂದೆ ಹೀರೋ ರೇಂಜ್ಗೆ ಬಿಲ್ಡಪ್ ತೊಗೊಂಡು ಸಾಚ ಅನ್ನಿಸ್ಕೊತೀನಿ ಅಂತ ಫೋನ್ ತೊಗೊತಾನೆ. ರೌಡಿಗಳಿಗೆ ಫೋನ್ ಮಾಡಿ, ನಾನು ಹೇಳಿರೋ ಹುಡುಗಿ ಇಲ್ಲೇ ಒಂದು ಜಾಗದಲ್ಲಿ ನಿಂತಿದ್ದಾಳೆ, ಮುಟ್ಟಿ ಬರೀ ಚಮಕ್ ತಗೋಬೇಕೇ ಹೊರತು ಅವಳನ್ನ ಮುಟ್ಟಿ ಮಜಾ ತೊಗೊಳಕ್ಕೆ ಹೋದರೆ ಅವಳು ಲಾಯರ್ ಆಗಿರೋಳು ಮೇಲೆ ಕೇಸ್ ಹಾಕಿ 6 ತಿಂಗಳು ಒಳಗೆ ಹಾಕಿಸ್ತಾಳೆ ಅಷ್ಟೇ. ಅರ್ಥ ಆಯಿತು ಸರ್, ಲೊಕೇಶನ್ ಈಗಲೇ ಕಳಿಸ್ತೀನಿ, ಆದಷ್ಟು ಬೇಗ ಕೆಲಸ ಶುರು ಮಾಡಿ. ಕೆಲಸ ಮಾಡಿದವ್ರಿಗೆ ನ್ಯಾಯ ಕೊಡಿಸೋ ಫೇಮಸ್ ಲಾಯರ್ ವಧು ಮನಸ್ಸನ್ನು ಮೋಸದಿಂದ ಗೆಲ್ಲೋಕ್ಕೆ ಹೊರಟಿದ್ದೀನಿ.
ಕೇಸ್ ಗೆಲ್ಲೋಕ್ಕೂ ಮೊದಲು ಈ ಟಾಸ್ಕಲ್ಲಿ ಗೆಲ್ಲೋ ಥರ ಆಶೀರ್ವಾದ ಮಾಡು ದೇವ್ರೆ ಅಂತ ದೇವ್ರಿಗೆ ಕೈ ಮುಗಿತಾನೆ. ಶಿಕ್ಷಕರಿಗೆ ಹಣ್ಣು ಕೊಟ್ಟು ನಿನ್ನ ಹುಂಡಿಗೆ ದುಡ್ಡು ಹಾಕಿ ಮದುವೆ ಎಲ್ಲ ಮುಗಿದ್ಮೇಲೆ ಮಾಡಿರೋ ತಪ್ಪಿಗೆ ಕೇಶಮುಂಡನ ಮಾಡಿಸ್ಕೊತೀನಿ. ಇಲ್ಲಿ ಸಾರ್ಥಕ್ ಅಮ್ಮನ ಜೊತೆ ಮಾತಾಡ್ಕೊಂಡು ಬಂದಮೇಲೆ ಯೋಚನೆ ಮಾಡಿಕೊಂಡು ರೂಮ್ನಲ್ಲಿ ಒಬ್ಬರೇ ಅಮ್ಮ ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಅನುಮಾನ ಪಡ್ತಾ ಇದ್ದಾಳೆ. ಮತ್ತು ಪ್ರಿಯಾಂಕಾ ಡೈವೋರ್ಸ್ ಬಗ್ಗೆ ಪ್ರಿಯಾಂಕಾ ಏನಾದರೂ ಅಮ್ಮನ ಹತ್ರ ಹೇಳಿದ್ಲಾ? ನೋ, ಹೇಳಿದ್ರೆ ಬೇರೆ ಥರನೇ ಕೇಳಿರ್ತಾ ಇದ್ಲು. ಇನ್ಫ್ಯಾಕ್ಟ್ ಪ್ಯಾನಿಕ್ ಆಗಿರ್ತಾ ಇದ್ಲು. ಯಾಕಿವತ್ತು ಅಮ್ಮ ಇಷ್ಟೊಂದು ಕ್ವಶನ್ ಕೇಳಿದ್ಲು? ಯಾವುದಕ್ಕೂ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಡೈವೋರ್ಸ್ ಬಗ್ಗೆ ಅನುಮಾನ ಬರಬಾರ್ದು. ಪ್ರಿಯಾಂಕಾ ಟಾರ್ಚರಿಂದ ನನಗೆಷ್ಟೇ ನೋವಾದರೂ ಪರವಾಗಿಲ್ಲ, ಅಮ್ಮನಿಗೆ ನೋವಾಗಬಾರ್ದು. ಕಾಮಾಕ್ಷಿ ಅವನ ರೂಮ್ಗೆ ಬರ್ತಾಳೆ. ಸಾರ್ಥಕ್, ಚಿಕ್ಕಮ್ಮ ಬನ್ನಿ. ದೇಸಾಗೇನೋ ಯೋಚನೆ ಮಾಡ್ತಾ ಇದ್ದೆ, ಡಿಸ್ಟರ್ಬ್ ಮಾಡಿದ್ನಾ? ಚೆ ಹಾಗೇನೂ ಇಲ್ಲ ಚಿಕ್ಕಮ್ಮ. ಹೆಸರಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಿರೋದನ್ನ ಕೇಳಿ ತುಂಬ ಖುಷಿ ಆಯಿತು ಸಾರ್ಥಕ್. ಅದು ಅಮ್ಮನ ನಿರ್ಧಾರ ಚಿಕ್ಕಮ್ಮ. ನನ್ನನ್ನು ಎಷ್ಟು ಪ್ರೀತಿಸ್ತಾರೋ ಅವರು ಆದಿನೂ ಅಷ್ಟೇ ಪ್ರೀತಿಸ್ತಾರೆ. ಅವರು ನಿರ್ಧಾರ ಅಂತ ನಾನು ಒಪ್ಕೊತೀನಿ. ಆದರೆ ಅದಕ್ಕೆ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಅಕ್ಕ ಮುಂದುವರಿಯೋದು. ವೇಳೆ ಆದಿ ಹೆಸರಲ್ಲಿ ಬೇಡ, ನನ್ನ ಹೆಸರಲ್ಲಿ ಮುಂದುವರ್ಸೋಣ ಅಂದಿದ್ರೆ ಅಕ್ಕ ಬೇಡ ಅಂತಿದ್ರಾ? ಚಿಕ್ಕಮ್ಮ, ಆದಿ ಯಾರು? ನನ್ನ ತಮ್ಮ. ಅವ್ನು ಬೆಳಿತಾನೆ ಅಂದರೆ ನನಗೆ ಖುಷಿ ಆಗಲ್ವಾ? ಅವನು ಯಾವುದೇ ಕೆಲಸ ಕೊಟ್ಟರು ಸಖತ್ತಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಇನ್ಫ್ಯಾಕ್ಟ್ ಅಮ್ಮನಿಗೂ ನಂಬಿಕೆ ಇದೆ. ಎಲ್ಲ ಕೆಲಸನೂ ಶ್ರದ್ಧೆಯಿಂದ ಮಾಡ್ತಾನೆ. ಅವನ ಕಷ್ಟಕ್ಕೆ ಪ್ರತಿಫಲ ಇದು. ಅದೇನೋ ನಿಜ ಸಾರ್ಥಕ್, ಆದರೆ ಏನಿದ್ದು ಏನು ಪ್ರಯೋಜನ ಅಂತಾರಲ್ಲ, ಹಾಗಾಗಿದೆ ಅವನ ಕತೆ. ಚಿಕ್ಕಮ್ಮ, ಅರ್ಥ ಆಗಲಿಲ್ಲ. ಎಷ್ಟೇ ಆದರೂ ಆದಿ ನಿನ್ನ ಕೈ ಕೆಳಗೆ ತಾನೇ ಕೆಲಸ ಮಾಡಬೇಕು. ಅವನಿಗೆ ನೀನು ಬಾಸು, ಅವನು ನಿನಗೆ ಅಸಿಸ್ಟೆಂಟಾ? ಯಾಕೆ ಹಾಗನ್ಕೊತೀರಾ? ಅವನನ್ನ ಯಾವತ್ತೂ ಅಸಿಸ್ಟೆಂಟ್ ಅಂತ ಟ್ರೀಟ್ ಮಾಡಿಲ್ಲ, ಅವನು ನನ್ನನ್ನು ಯಾವಾಗಲೂ ಬಾಸ್ ಅಂತ ಟ್ರೀಟ್ ಮಾಡಿಲ್ಲ. ಇಬ್ಬರು ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ. ಕೆಲಸ ಅಂತ ಬಂದಾಗ ಸ್ಟ್ರಿಕ್ಟಾಗಿರ್ತೀವಿ. ನಮಗೆ ಬರದೇ ಇರೋ ಥಾಟ್ ನಿಮ್ಗೆ ಯಾಕೆ ಬಂತು ಚಿಕ್ಕಮ್ಮ? ಏನೋ ನನಗೆ ಸಮಾಧಾನ ಆಗಲಿ ಅಂತ ಹೇಳ್ತಾ ಇದೆಯಾ ಸಾರ್ಥಕ್? ಏನೇ ಆದರೂ ಇಬ್ಬರು ಜೊತೆಗೆ ನಿಂತಾಗ ನಿನ್ನನ್ನೇ ತಾನೇ ಬಾಸ್ ಅಂತ ಕರೆಯೋದು, ಅವನನ್ನು ಬಾಸ್ ಅಂತ ಕರೀತಾರಾ? ಚಿಕ್ಕಮ್ಮ, ಐ ಆಮ್ ಸಾರಿ, ನಿಮ್ಮ ಮಾತಿನ ಉದ್ದೇಶ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗನಿಗೋಸ್ಕರ ನಿನ್ನ ಸ್ಥಾನನ ನನ್ನ ಮಗನಿಗೋಸ್ಕರ ದಾನ ಮಾಡು ಅಂತ ಕೇಳ್ತಾ ಇಲ್ಲ. ಅಥವಾ ನೀನು ಬಾಸು ಅಂತ ನನಗೆ ಯಾವುದೇ ರೀತಿಯ ಹೊಟ್ಟೆ ಕಿಚ್ಚಿಲ್ಲ. ನಿನ್ನಾಗೆ ಬೆಳಿಬೇಕು, 4 ಜನ ಅವನನ್ನು ಬಾಸ್ ಅಂತ ಕರಿಬೇಕು ಅಂತ ಈ ಮನಸ್ಸಲ್ಲಿ ಒಂದು ಸಣ್ಣ ಆಸೆ ಇದೆಯಪ್ಪ, ಅದು ತಪ್ಪಾ? ಖಂಡಿತ ತಪ್ಪಿಲ್ಲ ಚಿಕ್ಕಮ್ಮ. ಅದಿಗೆ ನನ್ನಷ್ಟೇ ಕೆಲಸ ಮಾಡೋವಷ್ಟು ಕೆಪಬಿಲಿಟಿ ಅವನಿಗಿದೆ. ಇವತ್ತೆಲ್ಲ ನಾಳೆ ಅವನು ನನ್ನ ಸ್ಥಾನಕ್ಕೆ ಬಂದೇ ಬರ್ತಾನೆ. ಆ ನಂಬಿಕೆ ನನಗಿದೆ. ನಿನಗಿದೆ ಸಾರ್ಥಕ್, ಅದು ನನಗೆ ಗೊತ್ತು. ಆದರೆ ಆದಿ ಪಕ್ಕ ನೀನಿದ್ರೆ ಆದಿನ ನೋಡೋರು ಆದಿಗೆ ಬಾಸ್ ಅಂತ ಕರಿಬೇಕು ಅಂತ ಕಾನ್ಫಿಡೆನ್ಸ್ ಬರಲ್ಲ. ಬಾಸ್ ಅಂತ ಕರಿಬೇಕು ಅನ್ನೋ ಭಾವನೆ ಬರಲ್ಲ. ಮತ್ತು ಆದಿ ಹೆಸರಲ್ಲಿ ಪ್ರಾಜೆಕ್ಟ್ ಶುರುವಾಗ್ತಾ ಇದ್ರು ಆದಿ ಪಕ್ಕ ನೀನಿದ್ರೆ ಜನ ನಿನಗೆ ಮರ್ಯಾದೆ ಕೊಡ್ತಾರೆ ಹೊರತು, ನಿನ್ನಿಂದನೇ ಎಲ್ಲ ಆಗಿದ್ದು ಅಂತ ಹೇಳ್ತಾರೆ ಹೊರತು ಆದಿಗೆ ಮರ್ಯಾದೆ ಕೊಡಲ್ಲ. ಅಮ್ಮ ಆದವರು ಒಂದು ಪಾಯಿಂಟ್ವರೆಗೂ ಮಕ್ಕಳನ್ನ ಎಲ್ಲಿವರೆಗೆ ತೊಗೊಂಡು ಹೋಗಿ ಅದಾದಮೇಲೆ ಬಿಡ್ತಾರೋ ಹಾಗೆ ನೀನು ಅಷ್ಟೇ. ಅವನನ್ನು ಬೆಳೆಯೋದಕ್ಕೆ ಬಿಡಬೇಕು, ಒಬ್ಬನ್ನೇ ಮುಂದೆ ಬಿಡಬೇಕು. ಆದಿ ಮುಂದೆ ಹೋಗೋಕ್ಕೆ ಸಾಧ್ಯ ಆಗೋದು, ಬೆಳೆಯೋದಕ್ಕೆ ಸಹಾಯ ಆಗೋದು. ಮನಸ್ಸಲ್ಲಿ ಅನ್ನಿಸ್ತು, ಹೇಳಿದ್ನಪ್ಪ, ಬೇಜಾರು ಮಾಡ್ಕೊಬೇಡ. ಹಾಗೆ ನಾನು ಹೇಳಿದ್ರ ಬಗ್ಗೆ ಏನು ಬೆಸ್ಟ್ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡು. ನಾನಿನ್ನ ಬರ್ತೀನಿ. ಭೂಮಿ ಮರ್ಯಾದೆ ಹೋಗೋಕ್ಕಿಂತ ಮುಂಚೆ ದುಡ್ಡು ಕೊಡಿ ಅಂತ ಅವ್ರ ಭಾವನಿಗೆ ದುಡ್ಡು ಕೊಡ್ತಾಳೆ. ತಗೋ ಗುರು. ಭೂಮಿ ಅವ್ರ ಭಾವನಿಗೆ ಆಕಾಶದಲ್ಲಿ ಹಾರಾಡ್ತಾ ಇರೋ ವಿಮಾನ ಹೊರದೇಶಕ್ಕಷ್ಟೇ ಹೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬೆಂಗಳೂರಿಂದ ಮುಂಬೈಗೆ ಹೋಗ್ಬೇಕಿರೋ ವಿಮಾನ ಮುಂಬೈಗೆ ಹೋಗದೆ ಬೆಂಗಳೂರಲ್ಲೇ ಹಾರಾಡ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ಆ್ಯಕ್ಚುಲಿ ಇವತ್ತಷ್ಟೇ ನಾನು ಮುಂಬೈಯಿಂದ ಬಂದೆ ಭೂಮಿ. ಮತ್ತೆ ಮೊನ್ನೆ ಆಟೋದಲ್ಲಿ ಓಡಾಡ್ತಾ ಇದ್ರಲ್ಲ, ರಾಜ್ಯದಲ್ಲಿ ಒಬ್ಬರು ಥರನೇ 7 ಜನ ಇರ್ತಾರಂತೆ, ಕೇಳಿಲ್ವ ನೀನು? ಅಂಥದ್ರಲ್ಲಿ ನನ್ನ ಥರದವ್ರನ್ನೇ ಯಾರನ್ನೋ ಒಬ್ರು ನೋಡಿರ್ತೀಯ. ನನ್ನ ಬಿಟ್ಟು 5 ಜನ ಇರ್ತಾರೆ ಭೂಮಿ, ಅದರಲ್ಲಿ ಯಾರನ್ನೋ ಒಬ್ರು ನೋಡಿರ್ತೀಯ.
ಜೋಕ್ ಚೆನ್ನಾಗಿ ಮಾಡ್ತೀರಾ ಅಂತ ಎಲ್ಲ ಟೈಮಲ್ಲೂ ನಗೋಕ್ಕಾಗಲ್ಲ ಬಾವ. ಇನ್ನೂ ಮುಂಬೈಯಲ್ಲೇ ಇದ್ದೀನಿ ಅಂತ ಇನ್ನೂ ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಯಾಮಾರಿಸ್ಕೊಂಡು ಬದುಕಬೇಕು ಅಂತ ಅಂದ್ಕೊಂಡಿದ್ದೀರಾ? ಭೂಮಿ, ಆ್ಯಕ್ಚುಲಿ ನಾನೇ ಇವತ್ತು ಮನೆಗೆ ಬರ್ತಾ ಇದ್ದೆ. ನಾನು ನಿಮ್ಮನ್ನು ನೋಡಿಲ್ಲ ಅಂದಿದ್ದರೆ ಇವತ್ತು ನೀವು ಮನೆಗೆ ಬರ್ತಾ ಇರಲಿಲ್ಲ ಅಂತಲೂ ಗೊತ್ತು. ಈಗ ನನ್ನನ್ನು ನೋಡಿದ್ಮೇಲೆ ಇವಾಗ ನನ್ನ ಜೊತೆ ಮನೆಗೆ ಬರ್ತೀರಾ ಅಂತಲೂ ಗೊತ್ತು. ನಿಮ್ಮನ್ನು ಆಟೋದಲ್ಲಿ ನೋಡಿದ್ದಷ್ಟೇ ಅಲ್ಲ, ಅವತ್ತು ನೈಟು ನಾನು ನಿಮಗೆ ಫೋನ್ ಮಾಡಿದಾಗ ನೀವು ಇಂಗ್ಲೀಷಲ್ಲಿ ಸೇವ್ ಮಾಡಿರೋ ನಂಬರ್ಗೆ ಕಾಲ್ ಮಾಡಿದಾಗ ಕನ್ನಡದಲ್ಲೇ ಆನ್ಸರ್ ಬಂದಿದ್ದು. ನೀವು ಆವಾಗ ಬೆಂಗಳೂರಲ್ಲೇ ಇದ್ದೀರಾ ಅಂತ ಗೊತ್ತಾಯಿತು. ನನಗಷ್ಟೇ ಅಲ್ಲ, ವಧುಗೂ ಕನ್ಫರ್ಮ್ ಆಯಿತು. ಅದು ಅಲ್ಲದೆ ನಾವು ನಿಮಗೆ ಕಾಲ್ ಮಾಡಿದ್ದು ರಾತ್ರಿ. ನೀವು ಬೀಚಲ್ಲಿದ್ದೀನಿ ಅಂತ ಫೋಟೋ ಕಳಿಸಿದ್ದು ಬೆಳಗ್ಗೆ. ಬೆಳಗ್ಗೆ ಆಗಿರೋದಕ್ಕೆ ಅದೇನು ಫಾರಿನ್ನಾ? ನೀವು ಮನೆಗೆ ಬಂದಮೇಲೆ ಹಳೆ ಲೆಕ್ಕ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಸಿಗರೆಟು ಆಡಾಗುತ್ತೆ ಅನ್ನೋದನ್ನು ಮರಿಬೇಡಿ. ನನಗೆ ಸಿಗರೆಟ್ ಹೊಡೆಯೋ ಚಟ ಎಲ್ಲ ಇಲ್ಲ ಭೂಮಿ. ಅವಾಗಿವಾಗ 1-2 ಹೊಡಿತೀನಿ ಅಷ್ಟೇ. ನೀವು ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ನಾನು ಭೂಮಿ ನಿಮ್ಮ ಹೆಂಡತಿ ಸಹನ ಅಲ್ಲ ಬಾವ. ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋ ಭೂಮಿ. ಪ್ರಪಂಚದಲ್ಲಿ 7 ಅಲ್ಲ 8 ಅದ್ಭುತ ಇದೆ ಅಂತ ನಾನಿವತ್ತು ಪ್ರೂವ್ ಮಾಡ್ತೀನಿ. ಬಾರೋ ಅಂತ ಅವಳ ಲವರ್ನ ಕರ್ಕೊಂಡು ಆ ಭೂಮಿ ಅಲ್ಲಿಂದ ಹೊರಡ್ತಾಳೆ.